ಯುಗಾದಿ ಬಳಿಕ ಹೊಸತಡುಕು ಸಂಭ್ರಮ, ಮಾಂಸ ಖರೀದಿಗೆ ಮುಗಿಬಿದ್ದ ಜನ. ಯುಗಾದಿ ಹಬ್ಬದ ಸಂಭ್ರಮದ ಬಳಿಕ ಮರುದಿನ ಆಚರಿಸಲಾಗುತ್ತಿರುವ ಹೊಸತಡುಕು ದಿನ ರಾಜ್ಯಾದ್ಯಂತ ಗಮನ ಸೆಳೆಯುತ್ತಿದೆ. ನಿನ್ನೆ ಯುಗಾದಿ ಹಬ್ಬ ಮುಗಿದ ಹಿನ್ನೆಲೆ ಇಂದು ಹೊಸತಡುಕು ಆಚರಣೆ ನಡೆಯುತ್ತಿದ್ದು ಹಲವೆಡೆ ಸಂಭ್ರಮ ಜೋರಾಗಿದೆ. ಆದರೆ ಈ ಬಾರಿ ಇಂದು ಶುಕ್ರವಾರ ಬಂದಿರುವುದರಿಂದ ಕೆಲವರು ಮಾತ್ರ ಇಂದು ಹೊಸತಡುಕು ಆಚರಿಸುತ್ತಿದ್ದಾರೆ. ಇನ್ನು ಕೆಲವರು ಭಾನುವಾರ ಅಥವಾ ಮುಂದಿನ ಮಂಗಳವಾರಕ್ಕೆ ಮುಂದೂಡುತ್ತಿದ್ದಾರೆ. ವಿಶೇಷವಾಗಿ ಶುಕ್ರವಾರ ಮಾಂಸಾಹಾರ ತಿನ್ನದ ಸಂಪ್ರದಾಯ ಇರುವ ಮನೆಗಳಲ್ಲಿ ದಿನಾಂಕ ಬದಲಾವಣೆ ಕಂಡುಬರುತ್ತಿದೆ. ಪಾರಂಪರಿಕವಾಗಿ ಹೊಸತಡುಕು ಯುಗಾದಿ ಹಬ್ಬದ ಮರುದಿನವೇ ಆಚರಿಸಿದರೆ ಅದಕ್ಕೆ ಹೆಚ್ಚಿನ ಮಹತ್ವವಿದೆ ಎನ್ನುವ ನಂಬಿಕೆ ಕೂಡ ಜನರಲ್ಲಿದೆ. ಹೊಸ ವರ್ಷದ ಶುಭಾರಂಭದ ಭಾಗವಾಗಿ ಮರುದಿನ ಆಚರಣೆ ಮಾಡಿದರೆ ಶುಭವಾಗುತ್ತದೆ ಎಂಬ ಮಾತು ಹಿರಿಯರು ಕೇಳುತ್ತಾರೆ. ಹೊಸತಡುಕು ದಿನ ಕುಟುಂಬ ಸಮೇತರಾಗಿ ಮಾಂಸಾಹಾರ ಸೇವಿಸುವುದು ರೂಢಿಯಾಗಿದೆ. ಹೊಸತು ಅಥವಾ ಅಡಗು ಪದಗಳಲ್ಲಿ ಬಂದ ಈ ಪದಗಳಲ್ಲಿ ಹಡಗು ಎಂದರೆ ಮಾಂಸ ಅಥವಾ ಬಾಡು ಎಂಬ ಅರ್ಥವಿದೆ. ಈ ಹಿನ್ನೆಲೆ ಯುಗಾದಿ ದಿನ ಸಿಹಿ ಕಹಿ ರುಚಿಗಳನ್ನು ಅನುಭವಿಸಿದ ಬಳಿಕ ಮರುದಿನ ಖಾರ ಉಪ್ಪಿನ ಆಹಾರಕ್ಕೆ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಇದರಿಂದಾಗಿ ಮಾರುಕಟ್ಟೆಗಳಲ್ಲಿ ಮಟನ್, ಕುರಿ, ಮೇಕೆ ಮಾಂಸಗಳಲ್ಲಿ ಭಾರೀ ಬೇಡಿಕೆ ಕಂಡುಬರುತ್ತಿದ್ದು ಬೆಲೆ ಏರಿಕೆಯಾದರೂ ಖರೀದಿ ಜೋರಾಗಿದೆ. ಗ್ರಾಮೀಣ ಭಾಗಗಳಲ್ಲಿ ಗುಡ್ಡೆ ಮಾಂಸ ಪದ್ಧತಿ ಮುಂದುವರೆದಿದ್ದು ನಗರ ಪ್ರದೇಶಗಳಲ್ಲಿಯೂ ಚೀಟಿ ವ್ಯವಸ್ಥೆ ಮೂಲಕ ಮಾರಾಟ ಹೆಚ್ಚಾಗಿದೆ. ದಿನಾಂಕ ಬದಲಾವಣೆಗಳಿದ್ದರೂ ಹೊಸತಡುಕು ಸಂಭ್ರಮ ಸಂಪ್ರದಾಯ ಮತ್ತು ಆಹಾರ ಪದ್ಧತಿಯ ವಿಶಿಷ್ಟ ಆಚರಣೆಯಾಗಿ ಮುಂದುವರಿಯುತ್ತಿದೆ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315.